ರಾಜ್ಯ ದೇಶದಲ್ಲಿ ಹೆಚ್ಚುತ್ತಲೇ ಇದ್ದಾವೆ ಸೈಬರ್ ವಂಚನೆ ಪ್ರಕರಣಗಳು. ರಾಜ್ಯದಲ್ಲಿ 2024ರ ವೇಳೆಗೆ 22,445 ಸೈಬರ್ ಕೇಸ್ಗಳು ದಾಖಲಾಗಿದೆ. ಬಹಳ ಆತಂಕಕಾರಿ ಇದೆ. 24ರ ವೇಳೆಗೆ 22,445 ಸೈಬರ್ ಕೇಸ್ ರಿಜಿಸ್ಟರ್ ಆಗಿರುವುದು. ಒಂದೇ ವರ್ಷದಲ್ಲಿ 2,948.22 ಕೋಟಿ ರೂಪಾಯಿ ಸೈಬರ್ ವಂಚನೆ ಆಗಿದೆ. ದೇಶವ್ಯಾಪಿ 7 ಲಕ್ಷಕ್ಕೂ ಹೆಚ್ಚು ಸೈಬರ್ ವಂಚನೆ ಪ್ರಕರಣಗಳು ದಾಖಲಾಗಿದ್ದಾವೆ. ದೇಶದಲ್ಲಿ ಎನ್ಸಿಆರ್ಪಿ ಪೋರ್ಟಲ್ನಲ್ಲಿ 7,89,435 ಜನರು ದೂರನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 22,445 ಕೇಸ್ ದಾಖಲಾಗಿದ್ರು ಕೂಡ ಪತ್ತೆಯಾಗಿದ್ದು ಬಹಳ ಕಡಿಮೆ. ಈವರೆಗೆ 186.85 ಕೋಟಿ ರೂಪಾಯಿ ಮರಳಿ ಕೊಡಿಸುವಲ್ಲಿ ಮಾತ್ರ ಸಫಲರಾಗಿದ್ದಾರೆ. ರಾಜ್ಯ ದೇಶದಲ್ಲಿ ಹೆಚ್ಚಾಗುತ್ತಲಿದೆ ಸೈಬರ್ ವಂಚನೆ ಪ್ರಕರಣಗಳು. ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಕೇಸ್ಗಳು ದಾಖಲಾಗಿದ್ದಾವೆ. ಸಾವಿರಾರು ಕೋಟಿ ಇಲ್ಲಿ ಜನ ಕಳ್ಕೊಂಡಿರೋದು ನೋಡಿ. ಒಂದೇ ವರ್ಷದಲ್ಲಿ 2,948 ಕೋಟಿ ಅಂದರೆ ಹತ್ತತ್ರ 3,000 ಕೋಟಿ ಹೋಗಿರೋದು. ಕರ್ನಾಟಕಕ್ಕೆ ಬರೋದಾದರೆ ಅಲ್ಲಿ ದಾಖಲಾಗಿರೋದು 22,445 ಪ್ರಕರಣಗಳು ಸೈಬರ್ದು ನೋಡಿ. ಸೈಬರ್ ಕೇಸ್ ಅಂತ ಹೇಳಿದ್ರೆ ಈಗ ಅನ್ನೋನ್ ನಂಬರ್ ಕಾಲ್ ಬರುತ್ತೆ, OTP ಹೇಳಂತ ಹೇಳ್ತಾರೆ. ನಮ್ಮ ಜನ OTP ಯಾರೋ ಬ್ಯಾಂಕ್ನವ್ರು ಫೋನ್ ಮಾಡಿದರೆ ಹೇಳ್ತಾರೆ, ಅಕೌಂಟಲ್ಲಿರೋದೆಲ್ಲ ಹೋಗುತ್ತೆ. ಅದಾದಮೇಲೆ ಕೆಲವು ಕಡೆಗಳಲ್ಲಿ ನೋಡಿ ಸೈಬರ್, ಈಗ ಬೇರೆ ನಾವು CBI ಅಧಿಕಾರಿಗಳು, CCB, ನಾವು ಇನ್ಯಾವುದೋ IT ಅಧಿಕಾರಿಗಳು ಅಂಥೇಳಿ ವಿಡಿಯೋ ಕಾಲ್ ಮೂಲಕ ಫೋನ್ ಮಾಡಿ ಅವ್ರನ್ನ ಬೆದರಿಸಿ ಹಣವನ್ನು ವಸೂಲಿ ಮಾಡೋದು, ಅವ್ರನ್ನ ಲಾಕ್ ಮಾಡೋದು. ಅದರ ಜೊತೆಗೆ ಈಗ ಬೇರೆ ಬೇರೆ ಎಲ್ಲವೂ ಕೂತ್ಕೊಂಡು ಕಾಲನ್ನು ಮಾಡಿ ಅವ್ರ ಅಕೌಂಟ್ ನಂಬರ್ ಕೇಳೋದು. ಹೀಗೆ ಜನರಲ್ಲಿ ಜಾಗೃತಿ ಮೂಡಿಸಿದ್ರು ಕೂಡ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಈ ಸೈಬರ್ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ಜಾಸ್ತಿನೇ ಅಂತ ಹೇಳ್ಬೋದು. ಅಂದರೆ ಈಗ ನಮ್ಮ ಪೊಲೀಸ್ ಇಲಾಖೆ ಕೂಡ ಪತ್ತೆ ಹಚ್ಚುವಲ್ಲಿ ವಿಫಲ ಆದಂಗೆ ಕಾಣಿಸ್ತಾ ಇದೆ. ಬಟ್ ಜನರು ಮಾರು ಹೋಗ್ತಾ ಇರೋದೇ ಅವರ ಮುಗ್ಧತೆ ಅಥವಾ ಅಮಾಯಕತೆನೇ ಇಷ್ಟೆಲ್ಲ ಹೆಚ್ಚಳಕ್ಕೆ ಕಾರಣ ಆಗ್ತಿದೆ. ಹೇಗೆ ಪ್ರಭು, ಈಗ ನಮ್ಮಲ್ಲಿ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಗಾದೆ ಮಾತು ಈ ಒಂದು ಸೈಬರ್ ವಂಚನೆ ಪ್ರಕರಣಕ್ಕೆ ಅನುವಾಸ್ತದೆ. ಯಾಕಂದ್ರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ 2024ನೇ ಸಾಲಿನ ನಾವು ತೆಗೆದುಕೊಂಡಾಗ ಇಲ್ಲಿ ಅಂತಂದ್ರೆ ಜನರು ಯಾವ ಮಟ್ಟಿಗೆ ಮೋಸ ಹೋಗಿದ್ದಾರೆ ಅಂತಂದ್ರೆ ಒಂದಲ್ಲ ಎರಡಲ್ಲ, ಅಂದ್ರೆ 2,948 ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ ವಂಚನೆ ಒಳಗಾಗಿದ್ರೆ. ಅಂದ್ರೆ ಅಷ್ಟೊಂದು ಜನ ಇಲ್ಲಿ, ಅಂದ್ರೆ ಅಷ್ಟು ಕೋಟಿ ರೂಪಾಯಿ ಇಲ್ಲಿ ಅಂದ್ರೆ ಜನರು ಹಣವನ್ನ ಕಳೆದುಕೊಂಡಾರೆ. ಟೋಟಲ್ ಎಷ್ಟು ಜನ ಇಲ್ಲಿ ಅಂದ್ರೆ ಹಣವನ್ನ ಕಳೆದುಕೊಂಡ್ರೆ ನೋಡೋದಾದ್ರೆ ಅಂತಂದ್ರೆ 22,445 ಜನ ಇಲ್ಲಿ ಅಂತಂದ್ರೆ ಸೈಬರ್ ವಂಚನೆಯಿಂದ ಇಲ್ಲಿ ಅಂತಂದ್ರೆ ಇಲ್ಲಿ ತಮ್ಗೆ ತಾವು ಕಷ್ಟಪಟ್ಟು ದುಡಿದು ಕೂಡಿದ ಹಣವನ್ನ ಸೈಬರ್ ವಂಚನೆ ಮುಖಾಂತರ ಇಲ್ಲಿ ಅಂತಾರೆ ಕಳೆದುಕೊಂಡಿದ್ದಾರೆ. ಇಷ್ಟಾದ್ರೂ ಸಹ ಇಲ್ಲಿ ಅಂತಂದ್ರೆ ಈಗ ಒಂದ್ ಕಡೆ ಸೈಬರ್ ಕ್ರೈಮ್ ಪೊಲೀಸ್ ಇರ್ಬೋದು, ಸರ್ಕಾರಗಳಿರ್ಬೋದು, ಇನ್ನೊಂದು ಕಡೆ ಅಂತಂದ್ರೆ ಆಯಾ ಪೊಲೀಸ್ ಇಲಾಖೆಗಳಂದ್ರೆ ಅಂದ್ರೆ ಈಗ ಉದಾಹರಣೆ ನೋಡಿದಾಗ ಇದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇರ್ಬೋದು, ಮತ್ತು ಇಲ್ಲಿ ಅಂದ್ರೆ ಇಲ್ಲಿದ್ದ ಧಾರವಾಡ ಪೊಲೀಸ್ ಇರ್ಬೋದು. ಈ ರೀತಿ ಆಯಾ ಜಿಲ್ಲಾ ಮತ್ತು ಆಯಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಆಯುಕ್ತ ಏನಿರ್ತವೆ ಅವೆಲ್ಲವೂ ಇಲ್ಲಿ ಸೈಬರ್ ವಂಚನೆ ಸಂಬಂಧಪಟ್ಟಂಗೆ ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತೇವೆ. ಆ ಜಾಗೃತಿ ಮೂಡಿದ್ರು ಸಹಿತ, ಎಷ್ಟೇ ಜಾಗೃತಿ ಮೂಡಿಸಿದ್ರು ಸಹಿತ ಇಲ್ಲಿ ಅಂತಂದ್ರೆ ಆ ಮೋಸ ಹೋಗುವವರ ಸಂಖ್ಯೆ ಇವತ್ತು ದಿನನಿತ್ಯವಾಗಿ ಹೆಚ್ಚುತ್ತಲೇ ಇದೆ. ಯಾಕಂದ್ರೆ ಸುಮಾರು ಇಲ್ಲಿ ಅಂತಂದ್ರೆ ಆರೋಪಿಗಳು 8,577 ಆರೋಪಿಗಳು ಇದರಲ್ಲಿ ಪತ್ತೆ ಆದ್ರೆ ಸುಮಾರು ಅಂದ್ರೆ ಇದರಲ್ಲಿ ಒಟ್ಟು ಆರೋಪಿಗಳ ಪ್ರಕರಣ ದೂರು ದಾಖಲಾಗಿದ್ದು ನೋಡಿದಾಗ ಅಂದ್ರೆ 8,577. ಅದ್ರಲ್ಲಿ ಕೇವಲ ಪತ್ತೆ ಆಗಿದ್ದು ಆರೋಪಿಗಳು ನೋಡಿದಾಗ ಬೆರಳಿಕೆ ಅದು 643 ಆರೋಪಿಗಳು ಮಾತ್ರ ಹೇಳಿದ್ರೆ ಪತ್ತೆ ಆಗಿದಾವೆ. ಇದಕ್ಕೆಲ್ಲವೂ ಮೂಲ ಕಾರಣ ಇವ್ರು ಯಾಕೆ ಇಲ್ಲಿ ಪತ್ತೆ ಆಗ್ತಿಲ್ಲ ಅಂತಂದ್ರೆ ಎಲ್ಲೋ ಹೊರದೇಶ ದುಬೈ, ಕಾಂಬೋಡಿಯಾ, ಥೈಲ್ಯಾಂಡ್, ಲಾವೋಸ್, ಮಯನ್ಮಾರ್ ದೇಶದಲ್ಲಿ ಕುಳಿತು ಇಲ್ಲಿ ಅಂತಂದ್ರೆ ಅವ್ರಿಗೆ ಒಂದು ವಿಡಿಯೋ ಕಾಲ್ ಮಾಡ್ತಾರೆ, ಫೋನ್ ಕರೆಗಳನ್ನ ಮಾಡ್ತಾರೆ, ಒಟ್ಟು ವಂಚನೆ ಇಲ್ಲಿ ಅಂತಾರೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಇದಿಲ್ಲ ಅಂತಂದ್ರೆ ಅವ್ರ ಮೂಲಗಳು ಸಹ ಇಲ್ಲಿ ಹತ್ರ ಪತ್ತೆ ಆಗ್ತಿಲ್ಲ. ಇನ್ನು ಅವ್ರ ಮೂಲ ಪತ್ತೆ ಹಚ್ಚಬೇಕಾದ್ರೆ ಬ್ಯಾಂಕ್ ಖಾತೆಗಳನ್ನ ಮುಖಾಂತರ ಇಲ್ಲಿ ಅಂದ್ರೆ ಪತ್ತೆ ಹಚ್ಚಬೇಕು. ಆ ಬ್ಯಾಂಕ್ ಖಾತೆಗಳು ಸಹ ಇಲ್ಲಿ ಅಂದ್ರೆ ನಕಲಿ ಇರ್ತವೆ. ಯಾರ್ದೋ ಇಲ್ಲಿ ಅಂತಾರೆ ದಾಖಲೆಗಳನ್ನ ತೆಗೆದುಕೊಂಡು ಇಲ್ಲಿ ಇನ್ಯಾರೋ ಹೆಸರಿನ ಮೇಲೆ ಇಲ್ಲಿ ಅಂತಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಆ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಅವುಗಳ ಮುಖಾಂತರ ಇಲ್ಲಿ ಅಂತಾರೆ ಹಣವನ್ನ ವರ್ಗಾಯಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಇನ್ನೊಂದು ಕಡೆ ಅಂತಂದ್ರೆ ಆರೋಪಿಗಳು ಸಹ ಇಲ್ಲಿ ಅಂತಂದ್ರೆ ಈ ಒಂದು ಹಣವನ್ನ ಬೇರೆ ಅದಕ್ಕೆ ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಉದಾಹರಣೆಗೆ ಇಲ್ಲಂದ್ರೆ ಭಾರತದಲ್ಲಿ ನಾವು ಹಣವನ್ನ ತೆಗೆದುಕೊಂಡ್ರೆ ರೂಪಾಯಿನಲ್ಲಿ ಇದ್ರೆ ಅಂತಂದ್ರೆ ಅದನ್ನ ಡಾಲರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ತಾರೆ, ಆ ಅಕೌಂಟ್ ಅಲ್ಲೇ ಕನ್ವರ್ಟ್
ಮಾಡಿಕೊಂಡು ಹೀಗಾಗಿ ಆ ಕನ್ವರ್ಟ್ ಮಾಡಿದ್ರಿಂದ ಎಲ್ಲೋ ವಿದೇಶದಲ್ಲಿ ಕುಳಿತು ಈ ರೀತಿಯಿಂದ ವಂಚನೆ ಈ ಜಾಲ ಇಲ್ಲಿ ಅಂದ್ರೆ ಓಕೆ ಸಕ್ರಿಯವಾಗಿದ್ರಿಂದ ಇಲ್ಲಿ ಅಂದ್ರೆ ಸಾಕಷ್ಟು ಜನರು ಅದರಲ್ಲಿ ಈ ಹಣವನ್ನ ಕಳೆದುಕೊಂಡವ್ರು ಯಾರು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ವಿದ್ಯಾವಂತರು ಅವಿದ್ಯಾವಂತರು ಸಹ ಇಲ್ಲಿ ಅಂದ್ರೆ ಯಾವುದೇ ರೀತಿಯಾಗಿ ಇಲ್ಲಿ ಅಂದ್ರೆ ಹಣವನ್ನ ಕಳೆದುಕೊಂಡಿಲ್ಲ. ವಿದ್ಯಾವಂತರೇ ಇಲ್ಲಿ ಸೈಬರ್ ಕ್ರೈಮ್ಗೆ ವಂಚನೆಗೆ ಒಳಗಾಗುತ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇಲ್ಲಿ ಅಂದ್ರೆ ಜಾಗೃತಿ ಮೂಡಿಸಿದ್ರೆ, ಇನ್ನೊಂದು ಕಡೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಸಹ ಇವತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಇಲ್ಲಿ ಅಂದ್ರೆ ವಿಫಲವಾಗಿದೆ. ಯಾಕಂದ್ರೆ ರಾಜ್ಯಾದ್ಯಂತ ನಾವು ಅಂಕಿ ಅಂಶಗಳನ್ನ ತೆಗೆದುಕೊಂಡಾಗ ಇಲ್ಲಿ ಅಂದ್ರೆ 7,89,435 ದೂರುಗಳು ಬಂದಿವೆ. ಅದ್ರಲ್ಲಿ ಆ ದೂರುಗಳು ಬಂದಾಗ ಇಲ್ಲಿ ಅಂತ 22,445 ಜನರು ದೂರನ್ನ ದಾಖಲೆ ಮಾಡಿದ್ರೆ, ಆದ್ರೆ ಮೂಲ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲ ಆಗ್ತಿದ್ದಾರೆ. ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.